ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನಮ್ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆಚೆಯಿಂದ ಮಲ್ಟಿಗ್ರೇನ್ ಅಂದ್ಕೊಂಡು ಅಥವಾ ಇನ್ನೊಂದು ಹೆಲ್ದಿಯಾಗಿರುವಂತಹ ಹಿಟ್ಟುಗಳು ಅಂತ ರೆಡಿಮೇಡ್ ತರೋ ಬದಲು ಮನೇಲೇ ನಾವು ಈ ರೀತಿ ಕಾಳುಗಳನ್ನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ರುಚಿಯಾಗಿಯೂ ಸಹ ಇರುತ್ತೆ. ಕೆಲವೊಬ್ಬರಿಗೆ ಚಪಾತಿ ತಿಂದರೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ಕಾಳುಗಳನ್ನ ಹಾಕಿ ಚಪಾತಿ ಹಿಟ್ಟು ಮಾಡ್ಕೊಳ್ಳೋದ್ರಿಂದ ದೇಹ ತಂಪಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 5 ಕೆ ಜಿ ಆಗುವಷ್ಟು ಗೋಧಿನ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಗೋಧಿನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಜವೆ ಗೋಧಿ ಬರುತ್ತಲ್ಲ ಅದನ್ನು ಸಹ ಬಳಸ್ಕೋಬೋದು. ಜವೆ ಗೋಧಿ ಆದರೆ ಸ್ವಲ್ಪ ಅದರಲ್ಲಿ ಒಟ್ಟಿನಂಶ ಜಾಸ್ತಿ ಬರುತ್ತೆ. ನಾರ್ಮಲ್ ಗೋಧಿನಾದರೂ ಬಳಸಿ ಅಥವಾ ಜವೆ ಗೋಧಿ ಯಾವುದನ್ನಾದರೂ ನೀವು ಬಳಸ್ಕೊಳ್ಳಿ. ನಾನು ತಗೊಂಡಿರುವಂತಹ ಕಾಳುಗಳು, ಗೋಧಿ ಇದನ್ನೆಲ್ಲ ಮೊದಲು ಮಾಡಿರುವಂತಹ ಗೋಧಿನೇ ಅಂಗಡಿಯಿಂದ ತಂದು ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಂದೊಂದೇ ನಿಮಗೆ ಅರ್ಥ ಆಗಬೇಕು ಅಂತ ಸಪ್ರೇಟಾಗಿಯೇ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿರುವಂತಹ ಗೋಧಿನೇ ಆದರೂ ಸಹ ಒಂದು ಸಲ ನಾವು ಕಲ್ಲಿದೆಯಾ ಅಥವಾ ಏನಾದರೂ ಕಸ ಇದೆಯಾ ಅಂತ ಕ್ಲೀನ್ ಮಾಡ್ಕೋಬೇಕಾಗತ್ತೆ. 5 ಕೆ ಜಿ ಆಗೋವಷ್ಟು ಗೋಧಿಗೆ ನಾನಿಲ್ಲಿ 1/4 ಕೆ ಜಿ ಆಗೋವಷ್ಟು ಜೋಳನ ತೊಗೊಂಡಿದ್ದೀನಿ. ಇದನ್ನು ಮುಸ್ಕಿನ ಜೋಳ ಅಂತಲೂ ಸಹ ಕರಿತೀವಿ. ಈ ಕಾರ್ನ್ ಎಲ್ಲ ಮಾಡೋದಕ್ಕೆ ಬಳಸ್ತಾರೆ ನೋಡಿ, ಆ ಜೋಳನ ತೊಗೊಂಡಿದ್ದೀನಿ. ನಂತರ 1/4 ಕೆ ಜಿ ಆಗೋವಷ್ಟು ಸೋಯಾ ಕಾಳು, ನಾವೀಗ ಸೋಯಾಬೀನ್ ಎಲ್ಲ ತೊಗೊಳ್ತೀವಲ್ಲ ಅದರದ್ದೇ ಕಾಳು ಬರುತ್ತೆ. ನೋಡೋದಕ್ಕೆ ತಣ್ಣಿ ಕಾಳು ಅಥವಾ ಅಲಸಂದೆ ಕಾಳು ಅಂತ ಕರಿತೀವಲ್ಲ ಆ ಥರ ಇರುತ್ತೆ. ಅದನ್ನು 1/4 ಕೆ ಜಿ ತೊಗೊಂಡಿದ್ದೀನಿ. ನಂತರ 1/4 ಕೆ ಜಿ ಆಗೋವಷ್ಟು ಬಿಳಿ ಜೋಳ, ಅಂದರೆ ರೊಟ್ಟಿ ಮಾಡೋದಕ್ಕೆಲ್ಲ ಬಳಸ್ತೀವಿ ನೋಡಿ, ಆ ಜೋಳನ 1/4 ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ. ಇದನ್ನು ಬೇಕಿದ್ರೆ ನೀವು ಬಿಳಿ ಜೋಳನ ಅರ್ಧ ಕೆ ಜಿನೂ ಸಹ ಹಾಕ್ಕೋಬೋದು. ನೆಕ್ಸ್ಟ್ ಈಗ ಸೋಯಾಬೀನು, ಇದರಲ್ಲಿ 2 ಥರ ಬರುತ್ತೆ. ಒಂದು ದಪ್ಪ ಸೋಯಾಬೀನ್ ಇರುತ್ತೆ, ಇನ್ನೊಂದು ಸಣ್ಣ ಸಣ್ಣದಿರುತ್ತೆ. ನಾನಿಲ್ಲಿ ಸಣ್ಣದಾಗಿರೋಂತಹ ಸೋಯಾಬೀನ್ನ ತೊಗೊಂಡಿದ್ದೀನಿ. ಸೋಯಾಬೀನ್ ಮಾತ್ರ ಯಾವುದೇ ಕಾರಣಕ್ಕೂ ತೊಳೆದೇ ಬಳಸಲೇಬೇಡಿ, ತುಂಬಾ ಧೂಳಿರುತ್ತೆ. ಚೆನ್ನಾಗಿ ತೊಳೆದುಬಿಟ್ಟು ನಂತರ ನೀವು ಹಿಟ್ಟಿಗೆ ಉಪಯೋಗಿಸ್ಕೊಳ್ಳಿ. ಇದಕ್ಕೀಗ 100 ಗ್ರಾಮ್ ಆಗುವಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಜಾಸ್ತಿ ಹಾಕಿದ್ರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಡಲೆಕಾಳನ್ನು 100 ಗ್ರಾಮ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1/4 ಕೆ ಜಿ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕೆಲವೊಬ್ಬರಿಗೆ ಚಪಾತಿ ತಿಂದರೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಅನ್ನೋರು ಈ ರೀತಿ ಮೆಂತ್ಯ ಕಾಳನ್ನು ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಆಗ ದೇಹ ತಂಪಾಗಿಡುತ್ತೆ, ಜೊತೆಗೆ ಉಷ್ಣತೆಯೂ ಸಹ ಜಾಸ್ತಿ ಆಗಲ್ಲ. ನಾನು ತೊಗೊಂಡಿರುವಂತಹ ಎಲ್ಲ ಕಾಳುಗಳನ್ನೂ ಸಹ ಇಷ್ಟೇ ಹಾಕೋಬೇಕಂತ ಇಲ್ಲ. ನಿಮಗೆ ಯಾವ ಕಾಳು ಬೇಡ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು, ಅಥವಾ ಎಕ್ಸ್ಟ್ರಾ ಇನ್ನೇನಾದರೂ ಬೇರೆ ಕಾಳುಗಳನ್ನೂ ಸಹ ನೀವು ಸೇರಿಸ್ಕೋಬೋದು. ಬಟ್ ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಅಥವಾ ಚಪಾತಿ ನಮಗೆ ರುಚಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ಈ ಅಳತೆ ಕರೆಕ್ಟಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಲ್ಗೆ ಹೋಗಿ ಪೌಡ್ರ್ ಮಾಡಿಸಿ ತರಿಸಿ ತೋರಿಸ್ತಾ ಇದ್ದೀನಿ ನೋಡಿ. 2 ಸಲ ಹಾಕೋಬೇಕಾಗತ್ತೆ. ಕಾಳೆಲ್ಲ ಹಾಕಿರೋದ್ರಿಂದ ಒಂದು ಸಲಿಗೆ ನುಣ್ಣಗೆ ಪೌಡರ್ ಆಗಲ್ಲ. ಹಾಗಾಗಿ ಮಿಲ್ಲವ್ರಿಗೆ ಹೇಳಿ 2 ಸಲ ಇದನ್ನು ಮಿಲ್ ಮಾಡಿಸ್ಕೊಳ್ಳಿ. ನೋಡಿ ಈ ಥರ ಫುಲ್ ನೈಸಾಗಿ ಪೌಡ್ರಾಗಿರಬೇಕು. ಇದನ್ನು ನಾನು ಪೂರ್ತಿ ಜರಡಿ ಆಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಜರಡಿ ಆಡಲ್ಲ ಅಂಥವರು ಹಾಗೇನೂ ಉಪಯೋಗಿಸ್ಕೋಬೋದು. ನಾನು ಜರಡಿ ಆಡಿನೇ ಪ್ರತಿಯೊಂದು ಹಿಟ್ಟನ್ನು ಸಹ ಬಳಸೋದು. ಅದರಲ್ಲಿ ಬೇಡದೇ ಇರುವಂತಹ ಒಟ್ಟಿರುತ್ತೆ, ಅದನ್ನು ಬಳಸ್ಕೋಬಾರ್ದು. ಹಾಗಾಗಿ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೋಧಿ ಹಿಟ್ಟು, ಅಂದರೆ ಮಾಡಿರುವಂತಹ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಗೋಧಿ ಜೊತೆಗೆ ಕಾಳು ಎಲ್ಲ ಸೇರಿಸಿರೋದ್ರಿಂದ ನೀರನ್ನು ತುಂಬ ಜಾಸ್ತಿ ಹೀರ್ಕೊಳ್ಳುತ್ತೆ. ನಾವು ನಾರ್ಮಲಾಗಿ ಅಂಗಡಿಯಿಂದ ತರುವಂತಹ ಗೋಧಿ ಹಿಟ್ಟಿರ್ಬೋದು ಅಥವಾ ಬರೀ ಮನೇಲೇ ಮಾಡಿರುವಂತಹ ಬರೀ ಗೋಧಿ ಹಿಟ್ಟಿರ್ಬೋದು, ಅದಕ್ಕೆ ನೀರು ಜಾಸ್ತಿ ಹಿಡಿಸಲ್ಲ. ಆದರೆ ಇಲ್ಲಿ ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೀರನ್ನು ಹಾಕಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ಕೊನೆಯದಾಗಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಸ್ವಲ್ಪ ನಾದಿ ಇದನ್ನೆಲ್ಲನೂ ಸಹ ಒಂದು ಲೆವೆಲ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಹಿಟ್ಟು ಒಣಗದೇ ಇರೋ ರೀತಿ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಅಷ್ಟು ಸಮಯ ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆನಾದರೂ ಹಿಟ್ಟು ನೆನಿಬೇಕಾಗತ್ತೆ. ನೋಡಿ ಹಿಟ್ಟು ನೆಂದ ಮೇಲೆ ಈ ರೀತಿಯಾಗಿ ತುಂಬಾ ಮೃದುವಾಗಿರುತ್ತೆ. ಚಪಾತಿ ಹಿಟ್ಟನ್ನು ಸಹ ಎಲ್ಲೂ ಬಿರುಕು ಬಿಡಲ್ಲ, ಚೆನ್ನಾಗಿ ನೆಂದಿದ್ರೆ ಸಾಫ್ಟಾಗಿ ಆಗುತ್ತೆ ಚಪಾತಿ ಹಿಟ್ಟು. ಈಗ ಇದನ್ನು ಮತ್ತೆ ಒಂದು ಸಲ ನೀಟಾಗಿ ನಾದ್ಕೋಬೇಕು, ಎಲ್ಲೂ ಬಿರುಕಿಲ್ಲದೆ ಇರೋ ರೀತಿ. ನಾದ್ಕೊಂಡ್ಮೇಲೆ ನಾವು ಯಾವ ಸೈಜಲ್ಲಿ ಚಪಾತಿನ ಮಾಡ್ತೀವಿ ಆ ಅಳತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ಮೊದಲೇ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಚಪಾತಿ ಲಟ್ಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನಾನು ಎಲ್ಲನೂ ಸಹ ಇದೇ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು, ಅಂದರೆ ಮಾಡಿಸಿರೋ ಚಪಾತಿ ಹಿಟ್ಟನ್ನು ಸ್ವಲ್ಪ ಈ ರೀತಿಯಾಗಿ ಡಸ್ಟಿಂಗ್ ಮಾಡಿಕೊಂಡು ಮೊದಲು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ನಮ್ಮನೇಲಿ ಸಾಮಾನ್ಯವಾಗಿ ರೌಂಡ್ ಚಪಾತಿಗಿಂತನೂ ಸಹ ಟ್ರಯಾಂಗಲ್ ಚಪಾತಿ ಇಷ್ಟಪಡ್ತಾರೆ, ಅಂದರೆ ಲೇಯರ್ಸ್ ಚಪಾತಿನ ತುಂಬ ಇಷ್ಟಪಟ್ಟು ತಿಂತಾರೆ.
ಹಾಗಾಗಿ ನಾನಿಲ್ಲಿ ಲೇಯರ್ಸ್ ಆಗಿಯೇ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಥರ ಚಪಾತಿನ ಮಾಡ್ತೀರಾ ಆ ರೀತಿ ಮಾಡ್ಕೋಬೋದು. ಬಟ್ ಈ ರೀತಿ ಲೇಯರ್ಸ್ ಆಗಿ ಚಪಾತಿನ ಮಾಡಿಕೊಂಡ್ರೆ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ, ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಚಪಾತಿ ಹಿಟ್ಟಿಗೆ ಹಾಲನ್ನು ಹಾಕಿ ಕಲಿಸ್ತಾರೆ ಮೃದುವಾಗಿ ಬರಲಿ ಅಂತ. ಬಟ್ ಇಲ್ಲಿ ಆ ರೀತಿಯಾಗೆಲ್ಲ ಏನು ಬೇಡ, ಹಾಲೇನು ಸೇರಿಸೋದು ಬೇಡ. ನಾವೇ ಹೆಲ್ದಿಯಾಗಿ ಆರೋಗ್ಯಕರವಾಗಿರುವಂತಹ ರಾಗಿ, ಜೋಳ, ಮೆಂತ್ಯ ಕಾಳುಗಳು ಇದೆಲ್ಲ ಹಾಕಿರೋದ್ರಿಂದ ಚಪಾತಿ ಮೃದುವಾಗಿಯೇ ಬರುತ್ತೆ. ಚಪಾತಿ ಏನು ಹಾರ್ಡ್ ಆಗಲ್ಲ ಇದು. ಈಗ ಕಾದಿರೋ ತವಾ ಮೇಲೆ ಲಟ್ಸಿರೋ ಚಪಾತಿನ ಹಾಕಿ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ಎರಡೂ ಸೈಡು ಸಹ ಈ ರೀತಿ ಸ್ವಲ್ಪ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಕಾಳೆಲ್ಲ ಹಾಕಿರೋದ್ರಿಂದ ಚಪಾತಿ ವೈಟ್ ಕಲರ್ ಬರಲ್ಲ, ಸ್ವಲ್ಪ ಲೈಟಾಗಿ ಅಂದರೆ ಲೈಟ್ ಯೆಲ್ಲೋ ಕಲರ್ ಬರುತ್ತೆ ನೋಡೋದಕ್ಕೆ. ಎಲ್ಲರ ಮನೆಯಲ್ಲೂ ಚಪಾತಿ ಹೇಗೆ ಬೇಯಿಸ್ತೀವಿ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಚಪಾತಿ ಬೇಯಿಸೋದನ್ನೆಲ್ಲ ತುಂಬ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿಲ್ಲ. ಮೊದಲೆಲ್ಲ ಹಿಟ್ಟನ್ನು ಮಾಡಿಸ್ಕೋಬೇಕಾದ್ರೆ ಸ್ವಲ್ಪ ರಾಗಿನ ಸಹ ಸೇರಿಸ್ಕೊಳ್ತಾ ಇದ್ದೆ. ಆದರೆ ರಾಗಿ ಹಾಕಿದಾಗ ಚಪಾತಿ ಸ್ವಲ್ಪ ಸಾಫ್ಟ್ನೆಸ್ ಕಡಿಮೆ ಆಯಿತು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಈಗ ಒಂದು 4-5 ಸಲದಿಂದ ರಾಗಿನ ಸೇರಿಸಿಲ್ಲ. ಚಪಾತಿ ಇನ್ನೂ ಮೃದುವಾಗಿ ಚೆನ್ನಾಗಿ ಬರ್ತಾ ಇದೆ. ನೋಡಿ ಯಾವ ಥರ ಬಂದಿದೆ ಚಪಾತಿ ಅಂತ. ಅದರೊಳಗಿರೋ ಲೇಯರ್ಸ್ನೆಲ್ಲ ನೀವೇ ನೋಡ್ಬೋದು, ತುಂಬಾ ಸಾಫ್ಟಾಗಿರುತ್ತೆ. ನೀವು ಸಹ ಆಚೆಯಿಂದ ಗೋಧಿ ಹಿಟ್ಟು, ಮಲ್ಟಿಗ್ರೇನ್ ಹಿಟ್ಟು ಅಂತ ತಂದು ಮೋಸ ಹೋಗಿ ಅದು ಸಹ ಹೆಲ್ತನ್ನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಮನೇಲೇ ಸ್ವಲ್ಪ ಹಣ ಮತ್ತು ಶ್ರಮ ಖರ್ಚು ಮಾಡಿದ್ರೆ ಸಾಕು, ಹೆಲ್ದಿಯಾಗಿ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನಾವೇ ಮಾಡಿಸ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.